ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಚಿಕನ್ ಲೆಗ್ ಮತ್ತು ಲಿವರಲ್ಲಿ ಗ್ರೇವಿ ಮಾಡೋದನ್ನ ನೋಡೋಣ. ಈ ಕಾಲು ಮತ್ತು ಲಿವರ್ ಪೀಸ್ಗಳು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾರ್ಮಲ್ ಸಾರಿಗಿನ ಈ ಥರ ಗ್ರೇವಿ ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಅರ್ಧದಿಂದ 3/4 kg ಚಿಕನ್ ಲೆಗ್ ಪೀಸು ಮತ್ತು ಲಿವರ್ ಪೀಸ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅದಾದಮೇಲೆ ಇದಕ್ಕೆ ನಾವು ಏನೇನು ಮ್ಯಾರಿನೇಷನ್ಗೆ ಏನೇನು ಬೇಕಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟು ಒಂದು ಮೊಟ್ಟೆ ಬೇಕಾಗುತ್ತೆ. ಮೊಟ್ಟೆ ಏನಕ್ಕೆ ಅಂದರೆ ಅದು ಕನ್ಸಿಸ್ಟೆನ್ಸಿ ಬರಬೇಕಲ್ವಾ, ನೀರು ಹಾಕೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಒಂದು ಮೊಟ್ಟೆ ಸಾಕು. ಅದೇ ನೀವು 1 kg ಅಂತಂದರೆ ಅರ್ಧ ಮೊಟ್ಟೆ ಆ ಥರ ಬೇಕಾಗುತ್ತೆ. ಅದಾದಮೇಲೆ ಮೊಸರು, ನೀವು ಐದರ್ ಮೊಸರನ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ಟೊಮ್ಯಾಟೋನ ರುಬ್ಬಿ ಟೊಮ್ಯಾಟೊ ರಸ ಏನಾದರೂ ಇದ್ದರೆ ಅದನ್ನಾದರೂ ಹಾಕ್ಬೋದು. ನಾನಿಲ್ಲಿ ಕರ್ಡ್ ಅರೌಂಡ್ 4 to 5 ಸ್ಪೂನ್ಸ್ ಬೇಕಾಗುತ್ತೆ. ಅರಿಶಿನದ ಪುಡಿ ಒಂದು ಸ್ವಲ್ಪ, ಹಾಗೆ ಪೆಪ್ಪರ್ ಪೌಡರ್ ಇದೆ, ಪೆಪ್ಪರ್ ಪೌಡರ್ ಹಾಕಿ, ಇಲ್ಲಾಂದರೆ ರುಬ್ಬುವಾಗ ಹಾಕ್ಕೋಬೋದು. ಅಚ್ಕಾರದ ಪುಡಿ 2 ರಿಂದ 3 ಸ್ಪೂನು. ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕ್ಬೋದು. ಖಾರ ಕಡಿಮೆ ತಿನ್ನೋರು 2 ಸ್ಪೂನ್ ಸಾಕಾಗುತ್ತೆ. ಅದಾದಮೇಲೆ ಮಟನ್ ಸಾರು ಪುಡಿ, ಸಾಂಬಾರು ಪುಡಿ, ನಾರ್ಮಲ್ ಬೇಳೆ ಸಾರು ಪುಡಿ ಒಂದಿರುತ್ತೆ, ಮಟನ್ ಸಾರು ಪುಡಿ ಇರುತ್ತೆ. ಮಟನ್ ಸಾರು ಪುಡಿನ 2 ಸ್ಪೂನ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಕೆಲವ್ರಿಗೆ ಖಾರ ಮಸಾಲೆ ಅನಿಸ್ಬೋದು. ಸೊ ನೀವು ಯಾವ ರೀತಿ ಟೇಸ್ಟ್ ಬೇಕಾಗುತ್ತೆ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಇದ್ರ ಜೊತೆಗೆ ಅಲ್ಲಿ ಹೇಳೋದು ಮರ್ತೋಗ್ಬಿಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೋಬೋದು, ಇಲ್ಲ ಅಂತಂದ್ರೂ ಫೈನ್. ಇಷ್ಟನ್ನು ನಾವು ಮ್ಯಾರಿನೇಷನ್ಗೆ ಮಿನಿಮಮ್ ಅಂದರೂ 30 ಮಿನಿಟ್ಸ್ ಬಿಡಬೇಕಾಗುತ್ತೆ. ನೀವು 1 hour 2 hours ಬಿಟ್ಟರು ಇನ್ನೂ ಚೆನ್ನಾಗಾಗುತ್ತೆ. ಐದರ್ ಫ್ರಿಡ್ಜಲ್ಲಿ ಇಡ್ಬೋದು, ಇಲ್ಲ ಅಂತಂದರೆ ಆಚೆ ಇಡ್ಬೋದು. ಇದಾದಮೇಲೆ ಸೇಮ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಕುಕ್ಕರ್ಗೆ ಹಾಕಿ ನೀಟಾಗಿ ಚಿಕನ್ ನೀರು ಬಿಟ್ಕೊಳ್ಳುತ್ತಲ್ಲ ಅದೆಲ್ಲ ಫುಲ್ ಹೋಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಈ ಚಿಕನ್ ಲೆಗ್ ಮತ್ತು ಲಿವರ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಸ್ವಲ್ಪ ತಿಂದ್ರೇ ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಆಗುತ್ತೆ. ವೆಯ್ಟ್ ಲಾಸು ಮತ್ತು ಚಿಕನ್ ಬ್ರೆಸ್ಟ್ನ ಕೆಲವರು ಜಿಮ್ಗೆ ಹೋಗೋರು ತಿಂತಾ ಇರ್ತಾರೆ. ಅದ್ರ ಬದಲು ನೀವು ಇದನ್ನು ತಿಂದ್ರೂ ತುಂಬ ಪ್ರೋಟೀನ್ ಜಾಸ್ತಿ ಇರುತ್ತೆ ನಿಮಗೆ. ಸೊ ಅದು ನೀರೆಲ್ಲ ಕಂಪ್ಲೀಟಾಗಿ ಬಿಟ್ಮೇಲೆ 1 ಗ್ಲಾಸ್ ಅಥವಾ 1.5 ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕಿಬಿಟ್ಟು ನಾವು ಕುಕ್ಕರಲ್ಲಿ ಇದನ್ನು ಕೂಗಿಸ್ಬೇಕಾಗುತ್ತೆ. ಯಾಕೆಂದರೆ ಹಾಗೆ ನಾವು ಬಾಯ್ಲ್ ಮಾಡ್ತೀವಿ ಅಂದರೆ ನೀಟಾಗಿ ಬಾಯ್ಲ್ ಆಗಿರೋದಿಲ್ಲ. ಅದು ಚೆನ್ನಾಗಿ ಚಿಕನ್ ಬೆಂದಿಲ್ಲ ಅಂತಂದರೆ ನಮಗೆ ತಿನ್ನೋಕ್ಕೆ ಬೇಜಾರಾಗ್ತಾ ಇರುತ್ತೆ. ಅದಕ್ಕೇ ಕುಕ್ಕರ್ ಕ್ಲೋಸ್ ಆದಮೇಲೆ ನಾವು 1 ಅಥವಾ 1.5 ವಿಷಿಲ್ ಅಥವಾ 2 ವಿಷಿಲ್ ಬೇಕಾಗುತ್ತೆ. ಅದೇ ಟೈಮಲ್ಲಿ ನಾವು ರುಬ್ಬಕ್ಕೆ ಸ್ವಲ್ಪ ಮಸಾಲೆಗಳು, ಅದರಲ್ಲಿ ಶುಂಠಿ ಒಂದು ಸ್ವಲ್ಪ, ಹಾಗೆ ಈರುಳ್ಳಿ ಶುಂಠಿ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಏನು ಅಂದರೆ 8 ರಿಂದ 10 ಇಲ್ಕು ಬೆಳ್ಳುಳ್ಳಿ ಬೇಕಾಗುತ್ತೆ. ಹಾಗೆ ಚಕ್ಕೆ ಲವಂಗ 2, ಚಕ್ಕೆ ಲವಂಗ ಜೊತೆಗೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಅದು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಮತ್ತು 1 ಮುಷ್ಟಿಯಷ್ಟು ಪುದೀನ ಸೊಪ್ಪು ತೊಳೆದು ಅದನ್ನು ಗ್ರೈಂಡ್ ಮಾಡಿಕೊಂಡು, ಆ ಗ್ರೈಂಡ್ ಆಗಿರೋದನ್ನ ಕುಕ್ಕರ್ ಒಳಗಡೆ ಚಿಕನ್ ಪೀಸಸ್ ಎಲ್ಲ ತೆಗೆದಿಟ್ಬಿಟ್ಟು ಬರೀ ಈ ಗ್ರೈಂಡ್ ಮಾಡಿರೋ ಮಿಕ್ಸ್ ಇರುತ್ತಲ್ಲ ಅದನ್ನು ಮಾತ್ರ ಹಾಕ್ಕೊಳ್ತೀವಿ. ಇದನ್ನು ಹಾಕಿ ಮಸಾಲೆ ಹೋಗೋವರೆಗೂ ಹುರಿದು ಅದು ಕುದಿಯುವಾಗ ನಾವು ಚಿಕನ್ ಏನೇನು ಆಗಲೇ ಬಾಯ್ಲ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಕೂಡ ಇದ್ರೊಳಗಡೆ ಹಾಕ್ತೀವಿ. ಬಿಕಾಸ್ ಅದು ಮಸಾಲೆ ಎಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಇದು ಹಿಡಿದಾದ್ಮೇಲೆ ಅದು ಕುದಿಯುವಾಗ ನೋಡಿ, ಇದು ಕುದಿಯೋಕ್ಕೆ ಬಂದಿದೆ, 1-2 ಕುದಿ ಬಂದಿದೆ ಅಂದರೆ ಸ್ವಲ್ಪ ರುಚಿ ನೋಡಿ. ನಿಮ್ಗೆ ರುಚಿ ಕರೆಕ್ಟಾಗಿದೆ ಅಂತಂದರೆ ಇಲ್ಲಿಗೆ ಕರಿ ಕರೆಕ್ಟಾಗಿ ಆಗಿರುತ್ತೆ. ಇದನ್ನು ರೋಟಿ, ಚಪಾತಿ, ಮುದ್ದೆ, ಅನ್ನ ಯಾವುದಕ್ಕಾದರೂ ಕಲಿಸ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.